टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಚಿವರು ಮಾಹಿತಿಯನ್ನು ಪಡೆದಿದ್ದಾರೆ. ಕಂಡಕ್ಟರ್ ಮೇಲೆ ಹಲ್ಲೆ ಯಾಕಾಯಿತು ಏನು ಎತ್ತ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಬೆಳಗಾವಿನಲ್ಲಿ ಇವತ್ತು ಸಾರಿಗೆ ಸಚಿವರು ಮೀಟಿಂಗ್ ಮಾಡ್ತಾರೆ ಹೇಳಿದ್ದಾರೆ. ಆಗಿರ್ತಕ್ಕಂಥ ಬೊಮ್ಮಾಯಿಯವರು ಸರ್ಕಾರದಲ್ಲಿ, ಆಮೇಲೆ ಯಡಿಯೂರಪ್ಪ ಅವ್ರ ಸರ್ಕಾರದಲ್ಲಿ ಕಾರಜೋಳ ಅವರು ಮಂತ್ರಿ ಆಗಿದ್ದರು. ಆ ಇಬ್ಬರು ಮುಖ್ಯಮಂತ್ರಿಗಳು 2.5 ಲಕ್ಷ ಕೋಟಿ ಸಾಲ ಮಾಡಿದರು. ಎಷ್ಟು? 2.5 ಲಕ್ಷ ಕೋಟಿ ಸಾಲ ಮಾಡಿದ್ರು. ನಮಗೆ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ 80,000 ಕೋಟಿ ಸಾಲ ಇಟ್ಟು ಹೋಗಿದ್ದರು. ಇದೇ ಕಾರಜೋಳವರು PWD ಮಿನಿಸ್ಟರ್ ಆಗಿದ್ರಲ್ಲ, ಎಷ್ಟು ಸಾವಿರ ಕೋಟಿ ಸಾಲ ಇಟ್ಟು ಹೋಗಿದ್ದರು PWDನಲ್ಲಿ ಬಿಲ್ಗಳು ಕೊಡದೆ. ಆಗಿರ್ತಕ್ಕಂಥ ಘಟನೆ ಅದು ಬಸ್ಸಲ್ಲಿ ಕಂಡಕ್ಟರು ಮತ್ತು ಇಬ್ಬರು ಪ್ಯಾಸೆಂಜರ್ಸ್ಗಾಗಿದ್ದು. ಅವರು ಕನ್ನಡ ಗೊತ್ತಿಲ್ಲ, ನಮ್ಮ ಕಂಡಕ್ಟರಿಗೆ ಮರಾಠಿ ಗೊತ್ತಿರಲಿಲ್ಲ. ಅದರ ವಿಚಾರದಲ್ಲಿ ಒಬ್ಬ ಹುಡುಗ ಏನು ಮಾಡಿದ್ದಾನೆ, ಹುಡುಗಿಯರ ಟಿಕೆಟು ಅಂದರೆ ಹೆಣ್ಮಕ್ಳ ಟಿಕೆಟಲ್ಲಿ ಕ್ವಶನ್ ಮಾಡಿದ್ದಾರೆ ನಮ್ಮ ಕಂಡಕ್ಟ್ರು. ಹೆಣ್ಮಕ್ಳ ಟಿಕೆಟಲ್ಲಿ ನೀನು ಯಾಕೆ ಹೋಗ್ತೀಯ ಅಂತ. ಬಸ್ಸಲ್ಲಿ 90 ಜನ ಇದ್ದಾರೆ. ಹೀಗೆ ಮಾತಿಗೆ ಬೆಳೆದು ಬಸ್ ಮುಂದಕ್ಕೆ ಮೂವ್ ಆಗ್ತಾ ಇರುತ್ತಲ್ಲ, ಬೇರೆ ಕಡೆಯಿಂದ ಫೋನ್ ಮಾಡಿ ಹುಡುಗರನ್ನೆಲ್ಲ ಕರೆಸಿ ಕಂಡಕ್ಟ್ರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಆಮೇಲೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಾಯಿತು. ಅದಾದಮೇಲೆ ಮರುದಿನ ಆ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸು ರಿಜಿಸ್ಟ್ರೇಷನ್ನು ಮಾಡಿದ್ದಾರೆ. ಶಿವಸೇನೆಯವರು ಇದು ಒಂದು ಸಣ್ಣ ಭಾಷೆಯ ಬಗ್ಗೆ ಆಗಿರ್ತಕ್ಕಂಥದ್ದು. ಒಬ್ರಿಗೊಬ್ಬರು ಬೇರೆ ಅವ್ರವ್ರ ಭಾಷೆ ಗೊತ್ತಿಲ್ಲ, ಇವ್ರ ಭಾಷೆ ಅವ್ರಿಗೆ ಗೊತ್ತಿಲ್ಲ, ಅವ್ರ ಭಾಷೆ ಇವ್ರಿಗೆ ಗೊತ್ತಿಲ್ಲ. ಹಲ್ಲೆ ಮಾಡಿದವ್ರಿಗೆ ಶಿವಸೇನೆ ಆಗಲಿ ಯಾರೇ ಆಗಲಿ ಸಪೋರ್ಟ್ ಮಾಡೋಕ್ಕೆ ಹೋಗಬಾರ್ದು. ನಾವೇ ಆದರೂ ಕೂಡ ಕಂಡಕ್ಟ್ರು ಯಾರ ಮೇಲಾದರೂ ಹಲ್ಲೆ ಮಾಡಿ ಅಂತ ನಾವು ನಮ್ಮವರಾದರೂ ಮಾಡೋಕ್ಕಾಗತ್ತಾ? ನಾವು ಮಾಡಬಾರ್ದು, ಅವರು ಮಾಡಬಾರ್ದು. ಅದೇನಿದ್ರು ಅವ್ರು ಕಿತ್ತಾಡ್ಕೊಂಡಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಪರಿಹಾರ ಸಿಕ್ಕಿರ್ತಕ್ಕಂಥದ್ದು. ಇದಕ್ಕೆಲ್ಲ ಭಾಷೆ ಬಣ್ಣ ಬಳಿಯೋದು ಸರಿ ಇಲ್ಲ. ಶಿವಸೇನೆಯವರು ರಾಮಲಿಂಗಾರೆಡ್ಡಿ ಅವರ ಸ್ಟೇಟ್ಮೆಂಟನ್ನು ನಾವು ನೋಡ್ತಾ ಇದ್ವಿ. MES ಪುಂಡರು ಯಾವ ರೀತಿ ಪುಂಡಾಟಿಕೆ ಮೆರಿತಾ ಇದ್ದಾರೆ. ಇನ್ನು ಯಾವನೊಬ್ಬ ಬಾಯಿಗೆ ಬಂದಂಗೆ ಮಾತಾಡಿದ್ನಲ್ಲ, ಅವನಿಗೆ ಬೆಳಗಾವಿ ಪೊಲೀಸರು ಸರಿಯಾಗಿ ಗೂಸ ಕೊಟ್ಟಿದ್ದಾರೆ. ಶುಭಂ ಶಳಕೆ ಬಾಯಿಗೆ ಬಂದಂಗೆ ಮಾತಾಡಿದ್ದ, ಅವನು ಹಿಡ್ಕೊಂಬಂದು ತದಕಿಯರು ಪೊಲೀಸರು. ಅವನಿಗೆ ಈ ಸಮಾಜದಲ್ಲಿ ಶಾಂತಿ, ಈ ಸುವ್ಯವಸ್ಥೆಯನ್ನು ಕಾಪಾಡದನ್ನೇ ಕೆಡಿಸ್ತಾರಲ್ಲ ಅಂಥ ಕೇಸನ್ನು ಜಡಿದಿದ್ದಾರೆ. FIR ಆಗಿದೆ ಅವನಿಗೆ, ಅವನ ಮೇಲೆ. ಜೊತೆಗೇನು ಅಂತಂದರೆ ಈ ಸೌಹಾರ್ದತೆಯನ್ನು ಕೆಡಿಸುವಂಥ ಪ್ರಯತ್ನವನ್ನು ಇವನು ಮಾಡಿದ್ದಾನೆ ಅನ್ನುವಂಥ ಆರೋಪ ಅಲ್ಲ, ಸತ್ಯ ಕೂಡ ಹೌದದು. ಯಾಕಂದರೆ ಇವನು ಬಾಯಿಗೆ ಬಂದಂಗೆ ಮಾತಾಡಿದ್ದ. ಶುಭಂ ಶಳಕೆ ಎರಡು ಸೆಳೆದ ಮೇಲೆ ಸ್ವಲ್ಪ ಸರಿ ಹೋಗಿರ್ತಾನೆ ಇವಾಗ. ಇದು ನೋಡಿ, ಇನ್ನು ನಾವು ನೋಡ್ತಾ ಇದ್ದೀವಿ ಪುಣೆಯಲ್ಲಿ ಯಾವ ರೀತಿ ಬಸ್ಗೆ ಮಸಿ ಬೆಳೀತಾ ಇದ್ದಾರೆ ಅಂತ. ಇನ್ನು ಚಾಲಕರ ಎದುರುಗಡೆಗೆ ಗೂಂಡಾವರ್ತನೆ. ಪಾಪ ವಯಸ್ಸಾಗಿರುವಂಥ ಚಾಲಕರು, ನೋಡಿ ಸ್ವಾಮಿ ನಾವು ನಿಮ್ಮ ಬಗ್ಗೆ ಗೌರವ ಇದೆ, ನಮಗೆ ಯಾಕೆ ತೊಂದರೆ ಕೊಡ್ತೀರಿ ಅಂತ ಪಾಪ ಅವರು ಕೈ ಮುಗಿದು ಹೇಳ್ತಾರೆ. ಇನ್ನೇನು ಮಾಡೋಕ್ಕೆ ಸಾಧ್ಯ? ಎಲ್ಲರೂ ತೋಳರ್ಸಕ್ಕಂತೂ ಸಾಧ್ಯ ಇಲ್ವಲ್ಲ. ಇನ್ನು ಕರವೇ ದೊಡ್ಡ ಮಟ್ಟದ ಧರಣಿಯನ್ನು ಮಾಡ್ತಾ ಇದೆ. ಅಧ್ಯಕ್ಷ ನಾರಾಯಣಗೌಡರು ಬೆಳಗಾವಿಗೆ ಭೇಟಿ ಕೊಡ್ತಾರೆ. ಕರವೆಯಲ್ಲಿ ಧರಣಿ ಮಾಡುತ್ತೆ. ಪಂಥ ಬಾಳೆ ಕುಂದ್ರಿ ಚಲೋದಲ್ಲಿ ಕರವೇ ಭಾಗಿಯಾಗತ್ತೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ನಾರಾಯಣಗೌಡರು ಏನು ಹೇಳ್ತಾರೆ ನೋಡೋಣ. ಬೆಳಗಾವಿಯ ಕನ್ನಡಿಗನಿಗೆ ಆದ ಅನ್ಯಾಯ, ಅವನ ಮೇಲೆ ನಡೆದಂತ ಗುಂಡಾಗಿರಿಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಿಕ್ಕೋಸ್ಕರ, ಆ ಪುಂಡರಿಗೆ ಆ ನೆಲದಲ್ಲೇ ಎಚ್ಚರಿಕೆಯನ್ನ ಕೊಡ್ಲಿಕ್ಕೋಸ್ಕರ ಮಂಗಳವಾರ ಬೆಳಗ್ಗೆ ನಾನು ಬೆಳಗಾವಿಗೆ ಬರ್ತಾ ಇದ್ದೇನೆ. ಕನ್ನಡದ ಕೆಚ್ಚದೆಯ ಕಲಿಗಳೇ, ಹುಲಿಗಳೇ, ಬನ್ನಿ ಬೆಳಗಾವಿ, ನಮ್ಮ ನಡೆ ಬೆಳಗಾವಿಯ ಕಡೆ. ನನ್ನ ನಾಡಿನ ಕನ್ನಡಿಗನ ಮೇಲೆ ನನ್ನ ನೆಲದಲ್ಲಿ ಪುಂಡಾಟಿಕೆ ಗುಂಡಾಗಿರಿ ನಡೆಯುತ್ತೇನದಾದರೆ ಅಂಥ ಪುಂಡ್ರನ್ನ ಬಗ್ಗು ಬಡಿಯುವ ಕೆಲಸ ನಾವು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ
ಅಂಥ ಗೂಂಡಾಗಳನ್ನ ಮಟ್ಟ ಹಾಕ್ತಲೇ ಬಂದಿದ್ದೀವಿ, ನಾಳೆನೂ ಮಟ್ಟ ಹಾಕ್ತೀವಿ, ಬಿಡೋದಿಲ್ಲ. ಅದಕ್ಕಾಗಿ ನಾನು ಬೆಳಗಾವಿಗೆ ಮಂಗಳವಾರ ಹೊರಟಿದ್ದೀನಿ. ಮಂಗಳವಾರ ಬೆಳಗ್ಗೆ ಬೆಳಗಾವಿಯ ಕಡೆ ನನ್ನ ನಡೆಗೆ ಎಲ್ಲ ಕನ್ನಡದ ಕೆಚ್ಚೆದೆಯ ಹುಲಿಗಳು ಬೆಳಗಾವಿ ಕಡೆ ಬನ್ನಿ ಅಂತ ಹೇಳಿ ಕರೆ ಮಾಡ್ತಾ ಇದ್ದೀನಿ.